ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನು ಇಷ್ಟೇ ಜನ ಇದ್ದೀವಿ, ಮಕ್ಕಳೆಲ್ಲ ಇಲ್ಲಿ? ಧನಲಕ್ಷ್ಮಿಗೆ ಹುಷಾರಿಲ್ಲ, ಐಶುನು ಜೊತೆಲೇ ಇದ್ದಾಳೆ. ಸುಬ್ರಹ್ಮಣ್ಯನೂ ಶ್ರಾವಣಿಮ್ಮನೂ ರೆಡಿ ಆಗ್ತಾ ಇದ್ದಾರೆ. ನಾನೀಗ ರೆಡಿಯಾಗಿ ಬಂದಾಯ್ತಲ್ಲ, ನಾನು ತುಂಬ ಹೊತ್ತು ಕಾಯಕ್ಕಾಗಲ್ಲ. ಬೇಗ ಅವ್ರನ್ನ ಕರೀರಿ. ನನ್ನನ್ನಾಗ್ಲಿ ದೇವರನ್ನಾಗ್ಲಿ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ಓಹೋ, ಎಂಥ ದೊಡ್ಡ ಮಾತು, ದೊಡ್ಡ ಮಾತು. ಹಾಂ, ಎಲ್ಲಪ್ಪ ಸೊಸೆನ ಮಗನ ಕರಿ. ಕರಿತೀನ್ರಿ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ಬನ್ನಿ ಬೇಗ. ಹಾಂ ಹಾಂ. ದೀಪಾವಳಿ ಹಬ್ಬದ ಶುಭಾಶಯಗಳು ಮಗನೇ. ಈ ಮನೆ ಬೆಳಗೋ ಮಹಾಲಕ್ಷ್ಮಿ ಶ್ರಾವಣಿಯಮ್ಮವರು. ಈ ಮನೆಗೆ ಅವರೇ ನಂದ ದೀಪ. ಶ್ರಾವಣಿಯಮ್ಮವ್ರ ಮಮತೆ ಪ್ರೀತಿ ಇರೋವರೆಗೂ ಈ ಮನೆ ಯಾವತ್ತೂ ಕತ್ಲಾಗಲ್ಲ. ಆಯ್ತಾಯ್ತು, ಇಂಥ ಸೆಂಟಿಮೆಂಟಲ್ ಡೈಲಾಗ್ ಎಲ್ಲ ಬಿಟ್ಟು ಪೂಜೆ ಮಾಡೋಣ. ಪ್ರಸಾದಕ್ಕೋಸ್ಕರ ಹೊಟ್ಟೆ ಕಾಯ್ತಾ ಇದೆ. ಅತ್ತೆ, ಪೂಜೆ ಏನೇ ಇದ್ರು ಈ ಮನೆಯಲ್ಲಾಗ್ಲಿ, ಆದ್ರೆ ಸಂಭ್ರಮ ಆ ಮನೆಯಲ್ಲೂ ಆಗ್ಬೇಕು. ಅಪ್ಪ ಎಲ್ರೂ ಕರೆದಿದ್ದಾರೆ. ಆಯ್ತು ಶ್ರಾವಣಿಮ್ಮ, ಹೋಗೋಣ. ದೊಡ್ಡ ಮನೆಗೆ ಹೋಗೋದು ಒಂದೇ, ದೇವಸ್ಥಾನಕ್ಕೆ ಹೋಗೋದು ಒಂದೇ. ಯಜಮಾನ್ರು ಒಂದೇ, ಆ ದೇವರು ಒಂದೇ. ಅವ್ರ ಜೊತೆ ಹಬ್ಬ ಆಚರಿಸ್ತೀವಿ ಅಂದ್ರೆ ನಿಜವಾಗ್ಲೂ ನಮ್ಮ ಪುಣ್ಯನೇ. ಅಮ್ಮ, ಅಕ್ಕ ಇಲ್ಲಿ? ಅಕ್ಕ ಬರಲ್ವಾ? ಇಲ್ಲಪ್ಪ, ಧನುಗೆ ಮೈ ಬೆಚ್ಚಗಿದೆ. ಅವಳು ಐಶನು ಮನೇಲೇ ಇರ್ತಾರೆ. ನಾವು ಹೋಗ್ಬಿಟ್ಟು ಬರೋಣ. ಸರಿ ಸರಿ, ಮನೇಲೇ ಇರಲಿ. ಕಾಂತಮ್ಮನವ್ರೆ, ಯಜಮಾನ್ರಲ್ಲಿ? ಅಪ್ಪ, ಅವ್ರು ಈಗಲೇ ವೇದ ವೈರಾಗ್ಯ ಅಂತಿದ್ದಾರೆ. ನೀನು ಅಲ್ಲಿ ಬಂದು ಖುಷಿಯಿಂದ ಹಬ್ಬ ಆಚರಿಸ್ತಾರೆ ಅಂತ್ಯಾ? ಜೈ ಬಳಾಂಗವಸ್ಯ. ಯಾವ್ಯಾವಾಗ ಬಂದು ಬಳಂಗ ಬಸ್ಯ ಅನ್ಬೇಡ, ನನ್ ಕಿವಿ ತೋತ್ ಬಿಡ್ತೈತೆ. ನಾನು ಸಿದ್ಧವಾಗಿದ್ದೆ. ಅಣ್ಣವ್ರೆ, ಈಗ ನೀವು ಅಲ್ಲಿಗೆ ಬರೋದಕ್ಕೆ ವೈರಾಗ್ಯ ಅಡ್ಡ ಬರಲ್ವಾ? ಹಬ್ಬ ಹರಿದಿನ ಅಂತ ಅಂದ್ರೆ ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಮನ ತುಂಬಾ ಸಂತೋಷ, ಬಾಯಿ ತುಂಬಾ ನಗೆ ಇದ್ರೆ ಆ ದೇವರಿಗೆ ಸಂತೋಷ ಆಗುತ್ತಲ್ವೇ? ದೇವ್ರಿಗೋ ನಿಮಗೋ? ಅಹಂ ಬ್ರಹ್ಮಾಸ್ಮಿ. ನಮ್ಮೊಳಗಿರುವ ಆತ್ಮವೇ ದೇವರು. ಆತ್ಮ ಸಂತೃಪ್ತಿ ಆದ್ರೆ, ಆತ್ಮಕ್ಕೆ ಆನಂದ ಸಿಕ್ಕರೆ ದೇವರಿಗೆ ಸಂತೋಷ ಆಗುತ್ತಲ್ವೇ? ಆಯ್ತು ಆಯ್ತು, ಅರ್ಥವಾಯ್ತು. ಇಂಥ ಮಾತುಗಳು ಗಾಳಿಲಿ ತೇಲ್ಸೋ ಹಾಗೆ ಮಾತಾಡಿದ್ರು ಇದರಲ್ಲಿ ತುಂಬ ಅರ್ಥ ಇರುತ್ತೆ. ಶ್ರಾವಣಿ ಮರೆ, ಬನ್ನಿ ಮಂಗಳಾರತಿ ಮಾಡಿ. ಇಲ್ಲಿ ಜ್ಞಾನಿಗಳಿಗೆ ಕೊಡಮ್ಮ. ಜೈ ಬಳಾಂಗವಸ್ಯ. ಅಹಂ ಬ್ರಹ್ಮಾಸ್ಮಿ. ಸರಿ, ಹಾಗಾದ್ರೆ ಹೊರಡೋಣವಾ? ಹೊರಡ್ಬೋದು, ಆದ್ರೆ ನಾನಂತೂ ಆ ಡಕೋಟಾ ಗಾಡಿಗೆ ಬರಲ್ಲ. ನಿಮ್ಮ ಆಟೋದಲ್ಲಿ ನಾನು ಏನಿದ್ರು 6 ಅಡಿ ಕಾರಲ್ಲೇ ಬರೋದು. ಕಾಂತಮ್ಮ ಅವ್ರೆ, ಅದು 6 ಅಡಿ ಕಾರಲ್ಲ. ಏಯ್, ಕಂಡ್ಕಂಡವೆಲ್ಲ ನನಗೆ ಬುದ್ಧಿವಾದ ಹೇಳಕ್ ಬಂದ್ಬಿಡ್ತವೆ. 6 ಅಡಿನೋ 3 ಅಡಿನೋ ನನಗೆ ಗೊತ್ತಿಲ್ಲ ಅದೆಲ್ಲ. ನಾನು ಕ್ಯಾಬಲ್ಲೇ ಬರೋದು. ಏನು ಕಾಂತಮ್ಮನವ್ರೆ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೇ ಭಾಗ್ಯಲಕ್ಷ್ಮಿ ದುಡ್ಡು. ಎಷ್ಟೋ ತಿಂಗಳಿಂದ ಬಂದಿಲ್ಲ, ಇವತ್ತು ಬಂತು ಅಂತ ಅವತ್ತು ಹೇಳಿದ್ನಲ್ಲ, ಅದೇ ದುಡ್ಡು.
ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮ ಮನೆ. ಜೈ ಬಾಂಗಸ್ಯ ಮಹಾಗುರುವೆ. ಶಿವನೇ ಶಿವನೇ ಶಿವ. ಅಪ್ಪ ಅಮ್ಮ ಬನ್ನಿ ಹೊರಡೋಣ. ಅಪ್ಪ ಅಮ್ಮನ್ನ ಕರ್ದ, ನನ್ನನ್ನು ಒಂದ್ ಮಾತು ಕರ್ದಿಲ್ವಲ್ಲ. ನೋಡ್ಕೋತೀನಿ ಕಣೋ ಸುಬ್ಬು. ಯಜಮಾನ್ರೆ, ಓಹೋ ಬನ್ನಿ ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಈಗಷ್ಟೇ ಆರತಿ ಆಯ್ತು, ಕೊಡಮ್ಮ. ಆಹಾ ಯಜಮಾನ್ರೆ ಎಂತ ಅದೃಷ್ಟ, ಮನೆಗೆ ಬರ್ತಿದ್ದಾಗೆ ಆರತಿ ಸಿಗ್ತಾ ಇದೆ. ತಗೊಳ್ಳಿ ಪದ್ಮನಾಭ ಅವರೇ. ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು. ದೇವ್ರು ಒಳ್ಳೇದು ಮಾಡಿ. ದೀಪಾವಳಿ ಹಬ್ಬ ಶುಭಾಶಯಗಳೇ. ನಿಮಗೂ ಅಷ್ಟೇ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ದೀಪಾವಳಿ ಹಬ್ಬದ ಶುಭಾಶಯಗಳು ಅಪ್ಪ. ನಿನಗೂ ಕೂಡ ಅಮ್ಮ. ಒಂದನಮ್ಮ ಸಿಹಿ ತಗೊಂಡು. ಅದೇ ಇದ್ಯಾಕ್ ತರಕ್ ಹೋದ್ರಿ? ಮದುವೆ ಆದ್ಮೇಲೆ ಮೊದಲನೇ ದೀಪಾವಳಿಗೆ ಮಕ್ಳನ್ನ ಕರ್ಕೊಂಡು ಬಂದಿದ್ದೀವಿ. ಎಲ್ಲರ ಬಾಯಿ ಸಿಹಿ ಆಗಲಿ, ಎಲ್ಲರ ಬಾಳು ಸಿಹಿ ಆಗಲಿ. ತಗೊಳ್ಳಿ. ಸರಿಯಾಗೇ ಹೇಳಿದ್ರಿ. ನೀವೆಲ್ಲ ಇಲ್ಲಿ ಬಂದಿರೋದು, ಸಿಹಿ ತಂದಿರೋದು, ಸಿಹಿಯಾದ ಮಾತುಗಳನ್ನ ಆಡ್ತಿರೋದು, ಇದೆಲ್ಲ ನಮ್ಮ ಪಾಲಿಗೆ ಸಿಹಿ ಸಮಯನೇ. ಈಗ ನೋಡಿ ಹಬ್ಬಕ್ಕೊಂದ್ ಕಳೆ ಬಂತು, ಮನೆ ಎಲ್ಲ ತುಂಬಿರೋ ಹಾಗೆ ಕಾಣ್ತಿದೆ. ಅಂದ್ಹಾಗೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದೌದು. ಇವರು ನನ್ನ ಅರ್ಧಾಂಗ. ಅಯ್ಯೋ ಕಾಂತಮ್ಮನವ್ರು ಏನ್ ಹೇಳ್ತಾ ಇದ್ರ? ಕಾಂತಮ್ಮನವರೇ, ನನಗೆ ಅರ್ಧಾಂಗ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಇವತ್ತೇ ಅದಕ್ಕೆ ತಾನೇ ಅರ್ಥ ಮಾಡಿಸ್ತೀನಿ ನೋಡಿ. ನಾನು ಇವರಿಗೆ ಅರ್ಧಾಂಗಿ ಆದ್ರೆ ಇವರು ನನಗೆ ಅರ್ಧಾಂಗ. ಒಟ್ಟಾರೆ ನಾನು ಹರಿದ ಅಂಕಿ. ಜೈ ಬಾಂಗವಸ್ಯ ಮಹಾಗುರುವೆ. ಕಾಂತ ಮತ್ತೆ ನೀವು ನಿಮ್ಮ ವ್ಯಾಕರಣನೋ ನೀವು ಮಾಡೋ ನಾಮಕರಣನೋ ಎಲ್ಲ ವಿಚಿತ್ರವಾಗಿರುತ್ತೆ.